ಓಕೆ, ಒಂದು ಕಡೆ ಮೂಡ ಹಗರಣದ ನಂತರ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದೆ. ಆದರೆ ಸೆಪ್ಟೆಂಬರ್ 9ನೇ ತಾರೀಕಿನ ತನಕ ಏನು ಹೇಳಕ್ಕೆ ಬರೋದಿಲ್ಲ, ಹೈಕೋರ್ಟ್ನಲ್ಲಿದೆ ಎಲ್ಲ ವಿಚಾರಗಳು ಕೂಡ. ಈ ನಡುವೆ ನಿಮಗೊಂದು ಗೊತ್ತಿದೆ, CM ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು, ಮತ್ತೊಂದು ಕಡೆ DK ಶಿವಕುಮಾರ್ ಮತ್ತು ಅವರ ಆಪ್ತರು ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಮ್ಗೆ ಕೊಡಬೇಕು, ಆ ರೀತಿಯ ಹೋರಾಟಗಳಾಗ್ತಾ ಇತ್ತು. ಯಾವತ್ತು ಕೂಡ CM ಜೊತೆಗಿದ್ದವರು ಅಂದರೆ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, BC ಪಾಟೀಲ್ ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರು ಯಾವತ್ತೂ ಕೂಡ CM ಕೆಳಗಿಳಿಲಿ ಅಂತ ಹೇಳ್ತಾ ಇರಲಿಲ್ಲ. ಅವರೇ ಹೇಳ್ತಾರೆ, ಅವ್ರೇನಿದ್ರು ಕೂಡ DCM ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ನೋಡಿ, ಅಧಿಕಾರ ಹೇಗೆ ಎಲ್ಲ ಮಾಡಿಸತ್ತೆ ಒಂದು ಅನುಮಾನ ಕಾಡ್ತಾ ಇದೆ. ಇಲ್ಲಿ ತನಕ ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರಬೇಕು ಅಂತ ಹೇಳ್ತಾ ಇದ್ರು, DK ಶಿವಕುಮಾರ್ ಆಗಬಾರ್ದು, ಆ ಥರ ಎಲ್ಲ ಇತ್ತು. ಈಗ CM ಆಪ್ತರೇ ನಾನು ಯಾಕೆ CM ಆಗಬಾರ್ದು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ತರಿಂದಲೇ CM ಪಟ್ಟಕ್ಕಾಗಿ ಒಂದು ರೀತಿಯಲ್ಲಿ ಟವೆಲ್ ಹಾಕುವಂಥ ಪ್ರಯತ್ನಗಳು ಮೂಡ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸೊ ಯಾಕೆ ಅಂತಂದರೆ ನೋಡಿ, ಈ ಸ್ಟೋರಿ ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಕುರ್ಚಿಗೆ ಕಾದಿದೆಯಾ ಕಂಟಕ? ಅತ್ಯಾಪ್ತರಿಂದಲೇ CM ಸ್ಥಾನಕ್ಕೆ ಟವೆಲ್. ರಾಜ್ಯ ಕಾಂಗ್ರೆಸ್ನಲ್ಲಿ CM ಸ್ಥಾನದ ಬಿರುಗಾಳಿ ಎದ್ದಿದೆ. 136 ಸ್ಥಾನ ಗೆದ್ದು ಅಧಿಕಾರದ ಗದ್ದುಗೆಯಲ್ಲಿ ಕುಳಿತಿರೋ ಸಿದ್ದರಾಮಯ್ಯ ಸ್ಥಾನಕ್ಕೆ ಇದೀಗ ಕಂಟಕ ಶುರುವಾಗಿದೆಯಾ ಎಂಬ ಅನುಮಾನ ಕಾಡಿದೆ. ಮುಡಾ ಸಂಘರ್ಷದಲ್ಲಿ ಸಿಲುಕಿರುವ CM ಸಿದ್ದರಾಮಯ್ಯಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾದ್ರೆ ತನಿಖೆ ಎದುರಿಸಬಹುದಾದ ಸಂದಿಗ್ಧ ಪರಿಸ್ಥಿತಿ ಬಂದೇ ಬರುತ್ತದೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತರು ಸೇರಿ ಸಾಲು ಸಾಲು ನಾಯಕರು ವಿಧಾನಸೌಧದ 3ನೇ ಮಹಡಿಯಲ್ಲಿರೋ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿ ಯಾತ್ರೆ ಮಾಡುತ್ತಿದ್ದು, ಒಂದು ಬಾರಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, DCM DK ಶಿವಕುಮಾರ್ ಸೇರಿ ಹಲವು ನಾಯಕರು, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರ ಮನೆ ಕದ ತಟ್ಟಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಗುಟ್ಟು ಬಿಟ್ಟು ಕೊಡದ PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮುಂದಿನ CM ಅಂತ ಎಲ್ಲೆಡೆ ಟ್ರೆಂಡ್ ಆಗ್ತಿರೋದ್ರ ಬಗ್ಗೆ ನಗುವಿನಿಂದಲೇ ಉತ್ತರ ನೀಡಿದ್ರೆ, ಕಾಂಗ್ರೆಸ್ನಲ್ಲಿ ನಾನು ಸೀನಿಯರ್ ಎನ್ನೋ ಮೂಲಕ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ MB ಪಾಟೀಲರು ರೇಸ್ಗೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ಹೋಗಿ ದೇವರಾಜ್ ಅರಸು ಅವರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆದ್ರು. ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದ್ರು. ಪಕ್ಷ ತೀರ್ಮಾನ ಮಾಡಿದ್ರೆ, ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಲ್ಲ. ಹಾಗೆ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದಿಷ್ಟು ಮಾತ್ರ ಸತ್ಯ. ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಒಟ್ಟಾರೆ ದೆಹಲಿ ಮಟ್ಟದಲ್ಲಿ CM ಸಿದ್ದರಾಮಯ್ಯ ಇಳಿಸುವ ಪ್ರಕ್ರಿಯೆ ನಡೆದಿದೆಯಾ, ಇಲ್ಲ ರಾಜ್ಯ ನಾಯಕರೇ ಸಿದ್ದರಾಮಯ್ಯ ವಿರುದ್ಧ ಮಸಲತ್ತು ಮಾಡ್ತಿದ್ದಾರಾ ಎಂಬ ಕುತೂಹಲ ಹೆಚ್ಚಾಗಿದ್ದು, ಇದಕ್ಕೆ ಮುಂದಿನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಒಂದು ಕಡೆ ಮೂಡ ಹಗರಣದ ನಂತರ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವವಾಗಿದೆ. ಆದರೆ ಸೆಪ್ಟೆಂಬರ್ 9ನೇ ತಾರೀಕಿನ ತನಕ ಏನು ಹೇಳಕ್ಕೆ ಬರೋದಿಲ್ಲ, ಹೈಕೋರ್ಟ್ನಲ್ಲಿದೆ ಎಲ್ಲ ವಿಚಾರಗಳು ಕೂಡ. ಈ ನಡುವೆ ನಿಮಗೊಂದು ಗೊತ್ತಿದೆ, CM ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು, ಮತ್ತೊಂದು ಕಡೆ DK ಶಿವಕುಮಾರ್ ಮತ್ತು ಅವರ ಆಪ್ತರು ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಮ್ಗೆ ಕೊಡಬೇಕು, ಆ ರೀತಿಯ ಹೋರಾಟಗಳಾಗ್ತಾ ಇತ್ತು. ಯಾವತ್ತು ಕೂಡ CM ಜೊತೆಗಿದ್ದವರು ಅಂದರೆ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, BC ಪಾಟೀಲ್ ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರು ಯಾವತ್ತೂ ಕೂಡ CM ಕೆಳಗಿಳಿಲಿ ಅಂತ ಹೇಳ್ತಾ ಇರಲಿಲ್ಲ. ಅವರೇ ಹೇಳ್ತಾರೆ, ಅವ್ರೇನಿದ್ರು ಕೂಡ DCM ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ನೋಡಿ, ಅಧಿಕಾರ ಹೇಗೆ ಎಲ್ಲ ಮಾಡಿಸತ್ತೆ ಒಂದು ಅನುಮಾನ ಕಾಡ್ತಾ ಇದೆ. ಇಲ್ಲಿ ತನಕ ಸಿದ್ದರಾಮಯ್ಯನವರೇ 5 ವರ್ಷ CM ಆಗಿರಬೇಕು ಅಂತ ಹೇಳ್ತಾ ಇದ್ರು, DK ಶಿವಕುಮಾರ್ ಆಗಬಾರ್ದು, ಆ ಥರ ಎಲ್ಲ ಇತ್ತು. ಈಗ CM ಆಪ್ತರೇ ನಾನು ಯಾಕೆ CM ಆಗಬಾರ್ದು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ತರಿಂದಲೇ CM ಪಟ್ಟಕ್ಕಾಗಿ ಒಂದು ರೀತಿಯಲ್ಲಿ ಟವೆಲ್ ಹಾಕುವಂಥ ಪ್ರಯತ್ನಗಳು ಮೂಡ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸೊ ಯಾಕೆ ಅಂತಂದರೆ ನೋಡಿ, ಈ ಸ್ಟೋರಿ ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಕುರ್ಚಿಗೆ ಕಾದಿದೆಯಾ ಕಂಟಕ? ಅತ್ಯಾಪ್ತರಿಂದಲೇ CM ಸ್ಥಾನಕ್ಕೆ ಟವೆಲ್.
ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಬಿರುಗಾಳಿ ಎದ್ದಿದೆ. 136 ಸ್ಥಾನ ಗೆದ್ದು ಅಧಿಕಾರದ ಗದ್ದುಗೆಯಲ್ಲಿ ಕುಳಿತಿರೋ ಸಿದ್ದರಾಮಯ್ಯ ಸ್ಥಾನಕ್ಕೆ ಇದೀಗ ಕಂಟಕ ಶುರುವಾಗಿದೆಯಾ ಎಂಬ ಅನುಮಾನ ಕಾಡಿದೆ. ಮುಡಾ ಸಂಘರ್ಷದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾದ್ರೆ ತನಿಖೆ ಎದುರಿಸಬಹುದಾದ ಸಂದಿಗ್ಧ ಪರಿಸ್ಥಿತಿ ಬಂದೇ ಬರುತ್ತದೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತರು ಸೇರಿ ಸಾಲು ಸಾಲು ನಾಯಕರು ವಿಧಾನಸೌಧದ 3ನೇ ಮಹಡಿಯಲ್ಲಿರೋ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿ ಯಾತ್ರೆ ಮಾಡುತ್ತಿದ್ದು, ಒಂದು ಬಾರಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರ ಮನೆ ಕದ ತಟ್ಟಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಗುಟ್ಟು ಬಿಟ್ಟು ಕೊಡದ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಎಲ್ಲೆಡೆ ಟ್ರೆಂಡ್ ಆಗ್ತಿರೋದ್ರ ಬಗ್ಗೆ ನಗುವಿನಿಂದಲೇ ಉತ್ತರ ನೀಡಿದ್ರೆ, ಕಾಂಗ್ರೆಸ್ನಲ್ಲಿ ನಾನು ಸೀನಿಯರ್ ಎನ್ನೋ ಮೂಲಕ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಎಂಬಿ ಪಾಟೀಲರು ರೇಸ್ಗೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ಹೋಗಿ ದೇವರಾಜ್ ಅರಸು ಅವರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆದರು. ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದರು. ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಿಲ್ಲ. ಹಾಗೆ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದಿಷ್ಟು ಮಾತ್ರ ಸತ್ಯ. ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ. ಒಟ್ಟಾರೆ ದೆಹಲಿ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇಳಿಸುವ ಪ್ರಕ್ರಿಯೆ ನಡೆದಿದೆಯಾ, ಇಲ್ಲ ರಾಜ್ಯ ನಾಯಕರೇ ಸಿದ್ದರಾಮಯ್ಯ ವಿರುದ್ಧ ಮಸಲತ್ತು ಮಾಡ್ತಿದ್ದಾರಾ ಎಂಬ ಕುತೂಹಲ ಹೆಚ್ಚಾಗಿದ್ದು, ಇದಕ್ಕೆ ಮುಂದಿನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಒಂದು ಕಡೆ ಮೂಡ ಹಗರಣದ ನಂತರ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿ ಆಗತ್ತಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗಿದೆ. ಆದರೆ ಸೆಪ್ಟೆಂಬರ್ 9ನೇ ತಾರೀಕಿನ ತನಕ ಏನು ಹೇಳಕ್ಕೆ ಬರೋದಿಲ್ಲ, ಹೈಕೋರ್ಟ್ನಲ್ಲಿದೆ ಎಲ್ಲ ವಿಚಾರಗಳು ಕೂಡ. ಈ ನಡುವೆ ನಿಮಗೊಂದು ಗೊತ್ತಿದೆ, ಸಿ ಎಂ ಸಿದ್ದರಾಮಯ್ಯ ಮತ್ತು ಅವರ ಆಪ್ತರು, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಮತ್ತು ಅವರ ಆಪ್ತರು ಸಿದ್ದರಾಮಯ್ಯನವರು ಕೆಳಗಿಳಿದ್ರೆ ನಮ್ಗೆ ಕೊಡಬೇಕು, ಆ ರೀತಿಯ ಹೋರಾಟಗಳಾಗ್ತಾ ಇತ್ತು. ಯಾವತ್ತು ಕೂಡ ಸಿ ಎಂ ಜೊತೆಗಿದ್ದವರು ಅಂದರೆ ಸತೀಶ್ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಬಿ ಸಿ ಪಾಟೀಲ್ ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಜಮೀರ್ ಅಹಮದ್ ಖಾನ್ ಇರ್ಬೋದು, ಅವ್ರು ಯಾವತ್ತೂ ಕೂಡ ಸಿ ಎಂ ಕೆಳಗಿಳಿಲಿ ಅಂತ ಹೇಳ್ತಾ ಇರಲಿಲ್ಲ. ಅವರೇ ಹೇಳ್ತಾ ಇದ್ರು, ಅವ್ರೇನಿದ್ರು ಕೂಡ ಡಿ ಸಿ ಎಂ ಜಾಸ್ತಿ ಮಾಡಿ ಅಂತ ಹೇಳ್ತಾ ಇದ್ರು. ಈಗ ನೋಡಿ, ಅಧಿಕಾರ ಹೇಗೆ ಎಲ್ಲ ಮಾಡಿಸತ್ತೆ ಒಂದು ಅನುಮಾನ ಕಾಡ್ತಾ ಇದೆ. ಇಲ್ಲಿ ತನಕ ಸಿದ್ದರಾಮಯ್ಯನವರೇ 5 ವರ್ಷ ಸಿ ಎಂ ಆಗಿರಬೇಕು ಅಂತ ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಆಗಬಾರ್ದು, ಆ ಥರ ಎಲ್ಲ ಇತ್ತು. ಈಗ ಸಿ ಎಂ ಆಪ್ತರೇ ನಾನು ಯಾಕೆ ಸಿ ಎಂ ಆಗಬಾರ್ದು ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ತರಿಂದಲೇ ಸಿ ಎಂ ಪಟ್ಟಕ್ಕಾಗಿ ಒಂದು ರೀತಿಯಲ್ಲಿ ಟವೆಲ್ ಹಾಕುವಂಥ ಪ್ರಯತ್ನಗಳು ಮೂಡ್ತಾ ಇದೆಯಾ ಅನ್ನೋ ಅನುಮಾನ ಮೂಡ್ತಾ ಇದೆ. ಸೊ ಯಾಕೆ ಅಂತಂದರೆ ನೋಡಿ, ಈ ಸ್ಟೋರಿ ನೋಡ್ಕೊಂಬನ್ನಿ. ಸಿದ್ದರಾಮಯ್ಯ ಕುರ್ಚಿಗೆ ಕಾದಿದೆಯಾ ಕಂಟಕ? ಅತ್ಯಾಪ್ತರಿಂದಲೇ ಸಿಎಂ ಸ್ಥಾನಕ್ಕೆ ಟವೆಲ್. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಸ್ಥಾನದ ಬಿರುಗಾಳಿ ಎದ್ದಿದೆ. 136 ಸ್ಥಾನ ಗೆದ್ದು ಅಧಿಕಾರದ ಗದ್ದುಗೆಯಲ್ಲಿ ಕುಳಿತಿರೋ ಸಿದ್ದರಾಮಯ್ಯ ಸ್ಥಾನಕ್ಕೆ ಇದೀಗ ಕಂಟಕ ಶುರುವಾಗಿದೆಯಾ ಎಂಬ ಅನುಮಾನ ಕಾಡಿದೆ. ಮುಡಾ ಸಂಘರ್ಷದಲ್ಲಿ ಸಿಲುಕಿರುವ ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ನಲ್ಲಿ ಹಿನ್ನಡೆಯಾದ್ರೆ ತನಿಖೆ ಎದುರಿಸಬಹುದಾದ ಸಂದಿಗ್ಧ ಪರಿಸ್ಥಿತಿ ಬಂದೇ ಬರುತ್ತದೆ. ಹೀಗಾಗಿ ಸಿದ್ದರಾಮಯ್ಯ ಆಪ್ತರು ಸೇರಿ ಸಾಲು ಸಾಲು ನಾಯಕರು ವಿಧಾನಸೌಧದ 3ನೇ ಮಹಡಿಯಲ್ಲಿರೋ ಕುರ್ಚಿ ಮೇಲೆ ಕಣ್ಣಿಟ್ಟಿದ್ದಾರೆ. ಈಗಾಗಲೇ ರಾಜ್ಯ ಕಾಂಗ್ರೆಸ್ ನಾಯಕರು ದೆಹಲಿ ಯಾತ್ರೆ ಮಾಡುತ್ತಿದ್ದು, ಒಂದು ಬಾರಿ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿ ಹಲವು ನಾಯಕರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ ಸೇರಿ ಹಲವು ನಾಯಕರ ಮನೆ ಕದ ತಟ್ಟಿದ್ದಾರೆ. ದೆಹಲಿಯಲ್ಲಿ ರಾಹುಲ್ ಭೇಟಿ ಗುಟ್ಟು ಬಿಟ್ಟು ಕೊಡದ ಪಿಡಬ್ಲ್ಯೂಡಿ ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಮುಂದಿನ ಸಿಎಂ ಅಂತ ಎಲ್ಲೆಡೆ ಟ್ರೆಂಡ್ ಆಗ್ತಿರೋದ್ರ ಬಗ್ಗೆ ನಗುವಿನಿಂದಲೇ ಉತ್ತರ ನೀಡಿದ್ರೆ, ಕಾಂಗ್ರೆಸ್ನಲ್ಲಿ ನಾನು ಸೀನಿಯರ್ ಎನ್ನೋ ಮೂಲಕ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಎಂಬಿ ಪಾಟೀಲರು ರೇಸ್ಗೆ ಬಂದಿದ್ದಾರೆ. ನಮ್ಮ ಪಕ್ಷಕ್ಕೆ ಹೋಗಿ ದೇವರಾಜ್ ಅರಸು ಅವರು ಡೈರೆಕ್ಟ್ ಆಗಿ ಮುಖ್ಯಮಂತ್ರಿ ಆದರು. ಗುಂಡೂರಾವ್ ಅವರು ಸಣ್ಣ ವಯಸ್ಸಿನಲ್ಲಿ ಅವರು ಮುಖ್ಯಮಂತ್ರಿ ಆದರು. ಪಕ್ಷ ತೀರ್ಮಾನ ಮಾಡಿದರೆ ಶಾಸಕರ ಬೆಂಬಲಿದ್ರೆ ಕಿರಿಯರು ಹಿರಿಯರು ಅಂತ ಪ್ರಶ್ನೆ ಬರೋದಿಲ್ಲ. ಹಾಗೆ ವಿರೋಧ ಅಂತೆಲ್ಲ ಅದೇ ತಮ್ಮ ಅಭಿಪ್ರಾಯವನ್ನು ಅವ್ರು ಹೇಳಿದ್ದಾರೆ. ಅದಕ್ಕೆ ವಿರೋಧ ಅಂತಲ್ಲ, ಸೀನಿಯಾರಿಟೀಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಅದಿಷ್ಟು ಮಾತ್ರ ಸತ್ಯ. ಇವತ್ತೊಂದು ಸದ್ಯ ಅದು ಕುರ್ಚಿ ಖಾಲಿ ಅಲ್ಲ. ಒಂದಿಲ್ಲ ಒಂದು ದಿವಸ ಸ್ವಾಭಾವಿಕವಾಗಿ ಆ ಕುರ್ಚಿಗೆ ನಾನು ಹೋಗ್ತೀನಿ ಅನ್ನೋ ವಿಶ್ವಾಸ ಇದೆ.
ಒಟ್ಟಾರೆ ದೆಹಲಿ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯ ಇಳಿಸುವ ಪ್ರಕ್ರಿಯೆ ನಡೆದಿದೆಯಾ ಇಲ್ಲ ರಾಜ್ಯ ನಾಯಕರೇ ಸಿದ್ದರಾಮಯ್ಯ ವಿರುದ್ಧ ಮಸಲತ್ತು ಮಾಡುತ್ತಿದ್ದಾರಾ ಎಂಬ ಕುತೂಹಲ ಹೆಚ್ಚಾಗಿದ್ದು ಇದಕ್ಕೆ ಮುಂದಿನ ಕಾಲವೇ ಉತ್ತರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.